ನಮಗೆ ತಲೆವ ಅಂದ್ರೆ ಭಾರಿ ಇಷ್ಟ ಸರ್. ನಮಗೆ ನಮ್ಮ ಎತ್ತು ಕಣದಲ್ಲಿ ಓಡಿದ್ರೆ ತಲೆವ ಒಂದ್ ರೀತಿ ಓಡಿದ್ರೆ ಸಾಕು ನಮಗೆ. ಇನ್ನು ಕಣನೇ ನಮಗೆ ಬೇಡ, ರೈಸೇ ಬೇಡ, ನಮ್ಮ ಮನೆ ಹತ್ರ ಇರ್ಲಿ, ಓಡಿದ್ರೆ ಅದೇ ರೀತಿ ಓಡಬೇಕು ಅನ್ನೋ ಆಸೆ ನಮ್ದು. ಅವತ್ತು ತೇಗೂರಿನಲ್ಲಿ ಗರುಡ ಮತ್ತೆ ತಲೆವ ಸೆಕೆಂಡ್ ಪ್ಲೇಸ್ ಆದಾಗ ನಿಮ್ದು ಎಷ್ಟಲ್ಲಿ ಇತ್ತು? ನಮ್ದು ಸರ್ ಅವತ್ತು 4 ಸರ್, 4 ಇದೆಷ್ಟೆಲ್ಲ ಇತ್ತು? ಇದು 4 ಇತ್ತು. 4 ಸ್ನೇಹಿತರೆ ನೋಡಿ, ಅವತ್ತಿನ ರೇಸಲ್ಲಿ 2 ಎತ್ತು ಕೂಡ 4 ಇದ್ವು. ಯಾವ್ದು ದೊಡ್ಡದಲ್ಲ, ಯಾವ್ದು ಚಿಕ್ಕದಲ್ಲ. 4 2 ರಾಸುಗಳು ಘಟಾನುಘಟಿ ರಾಸುಗಳ ಜೊತೆ ಓಡಿ ದ್ವಿತೀಯ ಸ್ಥಾನ ಗಳಿಸಿದ್ವಿ ಈ ತೇಗೂರು ರೇಸಲ್ಲಿ. ಅಂತ 2 ಪೇರು ಸ್ನೇಹಿತರೆ. 2 ದಂಡನಾಯಕ ಎಂದೆಂದು ನಿಮ್ಮೂರ ಸೇವಕ. ಇದು ಕುದುರೆ ಆಕಾರವಾಗಿದೆ, ಇದು ಮುಖ. ಹೌದು, ನೀವು ಅಬ್ಸರ್ವ್ ಮಾಡಿ, ಅದೊಂದು ಇದರಲ್ಲಿ ವಿಶೇಷತೆ ನೋಡಿ ಸ್ನೇಹಿತರೆ. ಅವ್ರು ಹೇಳ್ತಿರೋದು ತಲೆಯವದ ಮುಖ ಕುದುರೆ ಆಕಾರದಲ್ಲಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಸ್ಪೀಡು ಏನ್ ಕಮ್ಮಿ ಇಲ್ಲ, ಕುದುರೆ ಸ್ಪೀಡೇ ಇದೆ. ಪ್ಯೂರ್ ಹಳ್ಳಿಕಾರ್ ತಳಿಯ ಗರುಡ ಅಂತ ಸ್ನೇಹಿತರೆ ನೀವೆಲ್ಲ ಕೇಳಿರ್ತೀರ. ತಲೈವ ಗರುಡ ಈ 2 ತೇಗೂರಲ್ಲಿ ಅಂದ್ರೆ ದ್ವಿತೀಯ ಬಹುಮಾನ ಗಳಿಸಿದ್ವು ಅಂತೇಳಿ ಒಂದು ಟೈಮಲ್ಲಿ ಫುಲ್ಲು ಫೇಮಸ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇದೇ ಗರುಡ ಎತ್ತು ತಲೈವ ಎತ್ತಿನ ಜೊತೆಲಿ ತೇಗೂರಲ್ಲಿ ದ್ವಿತೀಯ ಸ್ಥಾನ ಗಳಿಸೋಕ್ಕೆ ಸಾಥ್ ನೀಡುವಂಥ ಎತ್ತು ಸ್ನೇಹಿತರೆ. ನೋಡಿ, ಗರುಡ ಎತ್ತಿನ ಮಾಲೀಕರು ಇಲ್ಲೇ ಇದ್ದಾರೆ. ನೋಡಿ ಸ್ನೇಹಿತರೆ, ಗರುಡ ಎತ್ತು ಬಂದು ಚಿಕ್ಕಮಗಳೂರು ಜಿಲ್ಲೆಯ ತೇಗೂರು ಗ್ರಾಮದಲ್ಲಿರುವಂಥ ಎತ್ತು. ಪ್ಯೂರ್ ಹಳ್ಳಿಕಾರ್ ತಳಿಯ ಎತ್ತು. ಸಾಧಾರಣವಾಗಿದೆ, ಆದರೆ ಅದರ ರೆಕಾರ್ಡ್ಗಳು ಸಾಧಾರಣವಾಗಿಲ್ಲ. ತುಂಬ ಚೆನ್ನಾಗಿ ಸಾಕಿದ್ದಾರೆ, ಅದ್ರ ಮಾಲೀಕರು ಇಲ್ಲೇ ಇದ್ದಾರೆ. ಗರುಡ ಎತ್ತನ್ನು ಯಾವ ರೀತಿ ಸಾಕ್ತಿದ್ದಾರೆ, ಎಷ್ಟು ಬಹುಮಾನ ಗೆದ್ದಿದೆ ಅಂತೇಳಿ ಅದ್ರ ಮಾಲೀಕರಿಂದ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ, ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ವಿಜಯ್ ಸರ್. ಅಂದ್ರೆ ನಿಮ್ದು ಸ್ವಂತ ತೇಗೂರೆ? ಸ್ವಂತ ತೇಗೂರೆ ಸರ್. ಸರ್, ಗರುಡ ಎತ್ತು ಎಷ್ಟು ವರ್ಷದಿಂದ ನಿಮ್ಮ ಮನೇಲಿ ಸರ್? 3 ವರ್ಷದಿಂದ ನಮ್ಮ ಮನೇಲಿ ಇದೆ. 3 ವರ್ಷದಿಂದ. ಸರ್, ಅಂದ್ರೆ ನೀವು ತಂದು ಮೊದಲನೇ ವರ್ಷನೇ ಇಲ್ಲಿ ಪ್ಲೇಸ್ ಆಗಿದ್ದ? ಫಸ್ಟ್ ಕರಿಗಿನ ರೈಸಲ್ಲಿ ಪ್ಲೇಸ್ ಆಗಿತ್ತು. ತಲೆವ ಫಸ್ಟ್ ಕಣಕ್ಕೆ ಬಂದಿತ್ತು. ಅಲ್ಲೊಂದು ರೈಸಿಗೆ ಹೋದಾಗ ನಮಗೆ ರೈಸಿನ ಕ್ರೇಜ್ ಭಾರಿ. ಚಿಕ್ಕ ಹುಡುಗನಿಂದನೂ ಕ್ರೇಜು. ನಮ್ಮ 20 ವರ್ಷ ಏನ್ ನಮ್ಮೂರಲ್ಲಿ ನಡೆಸ್ತಿದೀವಿ, 20 ವರ್ಷ ನಾನು ಸಹಕಾರ ಇಲ್ಲಿ ಮಾಡಿದ್ದೀನಿ. ಪ್ರತಿ ರೈಸಿಗೂ ಮುಂದಾಳತ್ವ ವಹಿಸ್ಕೊಂಡು ಆದಷ್ಟು ನಮ್ಮ ಕೈಲಾಗಿ ಸಹಾಯ ಮಾಡ್ಕೊಂಡು ನಮ್ಮೂರಲ್ಲಿ ನಡೀಬೇಕು ರೈಸು ಅಂತ ನಾವು ಭಾರಿ ಶ್ರಮ ಪಟ್ಟು ಮಾಡಲೇಬೇಕು. ನಮ್ಮೂರಿಗೆ ನೇಮ್ ಇದೆ, ಬಿಡಬಾರ್ದು ಅನ್ನೋ ಖುಷಿಯಿಂದ ನಾವು ಮಾಡ್ತಾ ಇದೀವಿ. ಅದರಿಂದ ನಮ್ಮ ರೈಸು ಅಂದ್ರೆ ನಮ್ಮೂರಲ್ಲಿ ಊರ ಹಬ್ಬ ಇದ್ದ ಈ ತರ, ಊರ ಹಬ್ಬ ಈ ತರ. ಆದ್ರೆ ನಮಗೆ ರೈಸ್ ಹೊಡಿಬೇಕು ಅಂತ ಆಸೆ ಇತ್ತು. ಆದ್ರೆ ದುಬಾರಿ ಬೆಲೆ ಕೊಟ್ಟು ಎತ್ತರಕ್ಕೆ ನನ್ನ ಹತ್ರ ಶಕ್ತಿ ಇರಲಿಲ್ಲ. ಮತ್ತೆ ನನಗೆ ದುಬಾರಿ ಕೊಟ್ಟು ಕಟ್ಟಬಾರ್ದು, ನಾನಾಗೆ ಬೆಳೆಸಿ ಹೊಡಿಬೇಕು ಅನ್ನೋ ಒಂದು ಆಸೆ ಇತ್ತು. ಅಂದ್ರೆ ಅದು ಚಿಕ್ಕ ಆಸೆ. ಅದು ಇದು ಈಡೇರಿಸಿದ್ದಾನೆ ಗೊತ್ತಿರ್ಲಿಲ್ಲ, ಈಡೇರಿಸ್ತು ನನಗೆ. ಸರ್, ಅಂದ್ರೆ ಇದು ಎಷ್ಟಲ್ಲಿದೆ ಈಗ ಗರುಡ? ಇವಾಗ ಮಳೆಯಲ್ಲಿ 8 ಬೈಗುಡಿದೆ. ಸರ್, ಅಂದ್ರೆ ಇದು ಎಷ್ಟು ಪ್ಲೇಸ್ ಗೆದ್ದಿದೆ ಇವತ್ತಿನ ತನಕ? ಸರ್ 2 ಚಿಕ್ಕ ಕರು. ಇದ್ರಲ್ಲಿ ಇವ್ನು ರೈಸ್ ಹೊಡಿತಾನೆ ಅಂತ ಹೇಳೋರು. ನೋಡೋಣ ಅಂತ ಹೋದ್, ಸ್ಪೀಡ್ ಇತ್ತು ಮಾತ್ರ. ಇದ್ರದ್ದು ನಮಗೆ ಗೊತ್ತಿತ್ತು, ಇದ್ರದ್ದು ಪವರ್ ಗೊತ್ತಿತ್ತು. ಹೋಗ್ತೇನೋ ಶಕ್ತಿ ನನಗೆ ಗೊತ್ತಿತ್ತು. 2 ಇದ್ದಾಗಲೇ ಫಸ್ಟ್ನೇ ದಿನ ಫಸ್ಟ್ನೇ ಕಣನೇ ಫ್ರೇಜ್ ಆಯ್ತು, 3rd ಫ್ರೇಜ್ ಆಯ್ತು. ಮತ್ತೆ 2ನೇ ದಿನನೂ 3rd ಫ್ರೇಜ್ ಆಯ್ತು. ಆಮೇಲೆ 3ನೇ ದಿನ ಸೋಲ್ತು. 4ನೇ ದಿನ ಮತ್ತೆ 3rd ಫ್ರೇಜ್ ಆಯ್ತು. ಆಮೇಲೆ ಅದಾದ್ಮೇಲೆ ನಮ್ಗೆ ತಲೆವ ಕರ ನೋಡಿದ್ದು, ಫಸ್ಟ್ನೇ ಕಣದಲ್ಲೇ ನೋಡಿದ್ದು. ಅದು ಇನ್ನು ಬಹುಮಾನ ಮಾಡಿರ್ಲಿಲ್ಲ. ಅವತ್ತೇ ನಮ್ಮ ರೈಸ್ ಫಿಕ್ಸ್ ಮಾಡಕ್ಕೆ ನಾವು ಮಾತಾಡ್ತಿದ್ದು. ಅವತ್ತು ಇವ್ರ ಹತ್ರ ಮಾತಾಡ್ಕೊಂಡು ನಮಗೆ ಬೇಕೇ ಬೇಕು ಆ ಕರ, ನಮ್ಮೂರಲ್ಲಿ ಚಿಕ್ಕ ಕರ ಇದೆ, ಅದಕ್ಕೆ ಬೇಕು ಅಂತೇಳಿ ತಗೊಂಡು ನಮ್ಮೂರಲ್ಲಿ 2nd ಪ್ರೈಸ್ ಹೊಡೀತು. ನಮ್ಮೂರಲ್ಲಿ 2nd ಆಯ್ತು. ಅದ್ರ ನೆಕ್ಸ್ಟ್ ಆದಿಹಳ್ಳಿ ಅಂತ ಹಾಕಿದ್ದು, ಅಲ್ಲಿ ಸೋತು. ಮತ್ತೆ 3ನೇ ಕಣ ಬೇಲೂರಲ್ಲಿ ಹಾಕಿದ್ದು, ಬೇಲೂರಲ್ಲಿ ಪ್ರೈಸ್ ಆಯ್ತು, 3rd ಪ್ರೈಸು. ನಮಗೆ ತಲೆವ ಅಂದ್ರೆ ಭಾರಿ ಇಷ್ಟ ಸರ್. ನಮಗೆ ನಮ್ಮ ಎತ್ತು ಕಣದಲ್ಲಿ ಓಡಿದ್ರೆ ತಲೆವ ಒಂದ್ ರೀತಿ ಓಡಿದ್ರೆ ಸಾಕು ನಮಗೆ. ಇನ್ನು ಕಣನೇ ನಮಗೆ ಬೇಡ, ರೈಸೇ ಬೇಡ, ನಮ್ಮ ಮನೆ ಹತ್ರ ಇರ್ಲಿ, ಓಡಿದ್ರೆ ಅದೇ ರೀತಿ ಓಡಬೇಕು ಅನ್ನೋ ಆಸೆ ನಮ್ದು. ಅಲ್ಲಿ ನೋಡಿದ್ವಿ ಸರ್, ಅಖಾಡದಲ್ಲಿ ಕೂಗದ ಜನ. ಅಂದ್ರೆ ತಲೆವ ಗರುಡ ಜೋಡಿಗೆ ಬಹಳ ಬೇಡಿಕೆ ಇದೆ ತೇಗೂರಲ್ಲಿ ಸರ್. ಚಿಕ್ಕ ಮಕ್ಕಳಿಂದ ಹಿಡಿದು ಹೆಣ್ಮಕ್ಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಆ ಎತ್ತು ಅಂದ್ರೆ ಭಾರಿ ಇಷ್ಟಪಡ್ತಾರೆ ಸರ್. ನೀನ್ ನಮ್ಮೂರಲ್ಲಿ ರೈಸ್ ನಡೆದ್ರೆ ನೀನು ಆ ಎತ್ತನೇ ಮಾಡ್ಬೇಕು, ನೀನ್ ಏನಾರ ಆಗ್ಲಿ ಅವ್ರ ಎತ್ತಿಗೆ ಕೇಳ್ಕೊಂಡು ಮಾಡುವಂತ. ನನಗೆ ರೈಸ್ ಮಾಡ್ತೀವಿ ಅಂತ ಮಾತಾಡ್ದಾಗಿಂದ ಹೇಳ್ತಾರೆ. ಒಂದು 25 ಜನ 30 ಜನ ನನಗೆ ರೋಡಲ್ಲಿ ಸಿಕ್ಕಲೆಲ್ಲ ಹೇಳ್ತಾರೆ, ಅದನ್ನೇ ಮಾಡು ನಮ್ಮ ರೈಸಿಗೆ ಅಂತ ಹೇಳ್ತಾರೆ. ಜೋಡಿ ಮಾತ್ರ 7 ಮಾಡಿಸಿ ಜೋಡಿ ತರ ಇದೆ. ಹೌದು ಸರ್, ಒಳ್ಳೆ ಪೇರು ಸರ್. ಇದು ನಮ್ಮೂರಲ್ಲಿ ಮಾತ್ರ ತಲೆವ ಗರುಡ ಅಂತ ಚಿಕ್ಕ ಮಕ್ಕಳಿಗೂ ಗೊತ್ತು ಸರ್. ತಲೆವ ಗರುಡ ಸರ್ ಚಿಕ್ಕ ಮಕ್ಕಳಿಂದನೂ ಒಟ್ಟಿಗೆ ಓಡ್ತಿದ್ದಾವೆ. ತುಂಬಾ ಪೇರು ಸರ್, ತುಂಬಾ ಹೆಸರು ಮಾಡಿದ್ದೇವೆ ಸರ್. ತಲೆವ ಗರುಡ ಅಂದ್ರೆ ತೇಗೂರಲ್ಲಂತೂ ಸರ್ ಇದು ಹೋಗ್ತಿದ್ರೆ ಇದು ತಲೆವ ಅಂತಾರೆ ಮಕ್ಳುಗಳಿಗೆ. ಇದು ತಲೆವ, ಇದು ಗರುಡ, ತಲೆವ ಗರುಡ ಅಂತಲೇ ಹೇಳೋದು ಸರ್.
ರೋಡಲ್ಲಿ ಹೋಗ್ತಿದ್ರೆ ಮಕ್ಕಳುಗಳು ತಲೆವಾ ಗರುಡ ಅಂತ ಕೂಗ್ಕೊಂಡು ಹೋಗ್ತಾರೆ ಸರ್. ಸ್ನೇಹಿತರೆ ನೋಡಿ, ಇವ್ರು ಹೇಳ್ತಿರೋದು ಇದ್ರ ತಲೈವ ಗರುಡ ಎತ್ತಿನ ಜೊತೆ ನೋಡಿ ಸೆಕೆಂಡ್ ಪ್ಲೇಸ್ ಆಗಿತ್ತು ತೇಗೂರಲ್ಲಿ. ಅವತ್ತಿಂದ ಗರುಡ ಎತ್ತಿಗೆ ಗರುಡ ತಲೈವ ಅಂದ್ರೆ ಗರುಡ ಪಕ್ಕಕ್ಕೆ ತಲೈವ ಸೇರಿಸಿ ಕರೀತಾರೆ. ಗರುಡ ತಲೈವ ಅಂತೇಳಿ ಒಂಥರ ತೇಗೂರಿನ ತಲೈವ ಆಗ್ಬಿಟ್ಟಿದೆ ಗರುಡ ಅಲ್ವಾ ಸರ್? ಹೌದು ಸರ್, ಹೌದು. ಅವತ್ತು ತೇಗೂರಿನಲ್ಲಿ ಗರುಡ ಮತ್ತೆ ತಲೈವ ಸೆಕೆಂಡ್ ಪ್ಲೇಸ್ ಆದಾಗ ನಿಮ್ದು ಎಷ್ಟಲ್ಲಿ ಇತ್ತು? ನಮ್ದು ಸರ್ ಅವತ್ತು 4 ಸರ್, 4 ಇದೆಲ್ಲ ಇದೆಷ್ಟೆಲ್ಲ ಇತ್ತು ಅವಾಗ? ಇದು 4 ಇತ್ತು. 4 ಸ್ನೇಹಿತರೆ ನೋಡಿ, ಅವತ್ತಿನ ರೇಸಲ್ಲಿ 2 ಎತ್ತು ಕೂಡ 4 ಇದ್ವು. ಯಾವ್ದು ದೊಡ್ಡದಲ್ಲ ಯಾವ್ದು ಚಿಕ್ಕದಲ್ಲ. 4 2 ರಾಸುಗಳು ಘಟಾನುಘಟಿ ರಾಸುಗಳ ಜೊತೆ ಓಡಿ ದ್ವಿತೀಯ ಸ್ಥಾನ ಗಳಿಸಿದ್ವಿ ಈ ತೇಗೂರು ರೇಸಲ್ಲಿ. ಅಂತ 2 ಪೇರು ಸ್ನೇಹಿತರೆ, 2 ಎತ್ತುಗಳು. ಹೌದು ಸರ್, ಹೌದು ಸರ್. ಮತ್ತೆ ಈ ತಲೈವ ಗರುಡ ಪೇರು 2 ಒಂದೇ ಹೈಟ್ ಇದಾವೆ, ಒಂದೇ ಉದ್ದ ಇದಾವೆ. ಅಂದ್ರೆ ಇದೊಂಥರ ನೀವೇ ಮಾಡ್ರ ಜೋಡಿ, ಏನೋ ಒಂಥರ ದೇವರ ಸೃಷ್ಟಿ ಮಾಡಿ ಕಳ್ಸಿರೋ. ದೇವರು ಸೃಷ್ಟಿ ಮಾಡಿದ್ದಾರೆ ಸರ್, ನಿಜವಾಗ್ಲೂ ದೇವರು ಸೃಷ್ಟಿ ಮಾಡಿರೋದು. ನಮಗೆ ರೈಸಿನ ಹುಚ್ಚಿತ್ತು ಸರ್, ಮೊದ್ಲಿಂದನೂ ನಮಗೆ ರೈಸಿನ ಹುಚ್ಚಿತ್ತು. ನಾವು ಮೊದ್ಲಿಂದನೂ ನಮ್ಮ ಮನೆಯಿಂದ ನಮ್ಮ ತಾತ ಮುತ್ತಾತ ಎಲ್ಲರೂ ಎತ್ತು ಕಟ್ಟಿದ್ದಾರೆ, ಒಳ್ಳೊಳ್ಳೆ ಎತ್ತನ್ನೇ ಕಟ್ಟಿದ್ದಾರೆ. ರೈಸ್ ಹೊಡಿಬೇಕು ಅನ್ನೋ ಆಸೆ ಇತ್ತು. ಇಲ್ಲೆಲ್ಲ ನಮ್ಮೂರು ದೊಡ್ಡವರೆಲ್ಲ ಎತ್ತು ಕಟ್ಟಿದ್ರು, ಅವ್ರನ್ನೆಲ್ಲ ನೋಡಿ ಅವ್ರು ಹಿಂಗಡೆ ಓಡೋಗ್ತಿದ್ದು. ನಾವು ಈ ತರ ಬಹುಮಾನ ತಂತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಅವತ್ತು ಮಾತ್ರ ನಮಗೆ ಅದನ್ನೊಂದು ಭಾಗ್ಯ ತಂದ್ಕೊಡ್ತೀವಿ, ಈಡೇರಿದೆ ಸರ್. ಆದ್ರೂ ಇವೆರಡು ಜೊತೆಯಲ್ಲಿ ಎಷ್ಟು ಬಹುಮಾನ ಗಳಿಸಿರ್ಬೋದು ಸರ್ ಇದು? ಸರ್ ಇದು 2 ಬಹುಮಾನ ಗೆದ್ದಿದೆ ಸರ್. 4 ಕಣದಲ್ಲಿ 2 ಪ್ರೈಸ್ ತಗೊಂಡಿದೆ ಸರ್. ಹೌದು. ಅಂದ್ರೆ ಸರ್ ಇದು ಸಪ್ರೇಟ್ ಅಲ್ಲಿ ಬೇರೆ ಎತ್ತಿನ ಜೊತೆ ಗರುಡ ಎಷ್ಟು ಬಹುಮಾನ ಗೆದ್ದಿದೆ ಸರ್? ದೊಡ್ಡ ರೈಸಲ್ಲಿ ಗೆದ್ದಿಲ್ಲ, ಕರುಗುಳ ರೈಸಲ್ಲಿ 6 ಪ್ರೈಸ್ ಗೆದ್ದಿದೆ ಸರ್. ಟೋಟಲ್ 8 ಪ್ರೈಸ್ ಸರ್. ಇದು ಜೊತೆ 2, ಕರುಗುಳ ಜೊತೆ 8 ಹೊಡೆದಿದೆ, 6 ಹೊಡೆದಿದೆ. ಅಂದ್ರೆ ಇದು ದೊಡ್ಡ ರೇಸ್ ಅಲ್ಲಿ ಗರುಡ ಗೆದ್ದಿತ್ತೆ ಅಂದ್ರೆ ತಲೆವ ಜೊತೆ ಮಾತ್ರ, ತಲೆಯ ಜೊತೆ ಮಾತ್ರ. ಕುದುರೆ ಆಕಾರವಾಗಿದೆ ಇದು ಮುಖ, ನೀವು ಅಬ್ಸರ್ವ್ ಮಾಡಿ. ಅದೊಂದು ಇದ್ರಲ್ಲಿ ವಿಶೇಷತೆ ನೋಡಿ ಸ್ನೇಹಿತರೆ, ಅವ್ರು ಹೇಳ್ತಿರೋದು ತಲೆಯವದ ಮುಖ ಕುದುರೆ ಆಕಾರದಲ್ಲಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಸ್ಪೀಡು ಏನ್ ಕಮ್ಮಿ ಇಲ್ಲ, ಕುದುರೆ ಸ್ಪೀಡೇ ಇದೆ. ಆಕಾರ ಮುಖನೂ ಕೂಡ ಕುದುರೆ ಆಕಾರದ. ನೋಡಿ ನಾವು ನೋಡಿ ತುಂಬಾ ಹಳ್ಳಿಕಾರ ಎತ್ತುಗಳು ನೋಡಿದೀವಿ, ಎಲ್ಲ ಎತ್ತುಗಳ ಮುಖನೂ ಒಂಥರ ಲಕ್ಷಣ ಬಂದ್ರೆ ನೋಡಿ ತಲೆಯವದ ಮುಖ ಲಕ್ಷಣನೇ ಒಂಥರ ಇದೆ, ಒಂಥರ ಕುದುರೆ ತರನೇ ಇದೆ. ಆ ಮೂಗು ಕಂಬ ಆಗಿರ್ಬಹುದು, ಆ ಎಲ್ಲ ಆಗಿರ್ಬೋದು. ವಿಶೇಷ ನಿಜವಾಗ್ಲು ಇವ್ರು ಹೇಳಿದ ಒಂದು ಮಾತು ತುಂಬಾ ಇಷ್ಟ ಆಯ್ತು, ಕುದುರೆ ಮುಖವನ್ನ ಹೋಲುತ್ತೆ ತಲೆಯವ. ಸೂಪರ್ ಆಗಿದೆ 2 ಜೋಡಿ. ಸರ್ ಮತ್ತೆ ಇದಕ್ಕೆ ಏನೇನು ಸಾಕ್ತಿರೋದು? ಹಿಂಡಿ, ರವೆ ಬೂಸ, ತಿಂಡಿ ಸರ್, ಅಷ್ಟೇ ಸರ್. ಮಾಮೂಲಿ ಸಾಧಾರಣವಾಗಿ ಸಾಕ್ತಿವಿ ಸರ್. ಕೆಲಸ ಸಾಧಾರಣವಾಗಿ ಮಾಡ್ತೀವಿ ಸರ್. ಬೇಸಾಯ ಎಲ್ಲ ಹೊಡಿತೀರಾ? ಬೇಸಾಯ ಈಗೆಲ್ಲ ಯಾರು ಹೊಡೆಯಲ್ಲ ಸರ್. ಅರ್ತೆ ಸಾಲು ಹೊಡೆಯೋದು ಅದೆಲ್ಲ ಹೊಡಿತೀವಿ. ಅಂದ್ರೆ ಸಣ್ಣ ಪುಟ್ಟ ಕೆಲಸ ಅಷ್ಟೇ, ದೊಡ್ಡವೆಲ್ಲ ಏನ್ ಮಾಡ್ಸಲ್ಲ? ದೊಡ್ಡವೆಲ್ಲ ಏನ್ ಮಾಡ್ಸಲ್ಲ ಸರ್. ಚಿಕ್ಕ ಪುಟ್ಟದ ಈಗ ಯಾರು ಮಾಡಲ್ಲ ಸರ್ ಬೇಸಾಯ ಎಲ್ಲ. ಚಿಕ್ಕ ಪುಟ್ಟದ್ದು ಮಾತ್ರ ಸಮಾಧಾನದಲ್ಲಿ ಬರುತ್ತೆ ಸರ್. ಹೌದು ಸರ್. ರೇಸ್ ಎತ್ ಬರೀ ರೇಸ್ ಎತ್ತಾಗ ಇಲ್ವಲ್ಲ, ಮನೆ ಕೆಲಸನೂ ಮಾಡ್ತಿದ್ದೀವಿ ಅನ್ನೋದು ಖುಷಿ. ಮಾಡ್ತಿದ್ದೀವಿ ಸರ್, ಮನೆ ಕೆಲಸ ಮಾಡ್ತಿದ್ದೀವಿ. ರೇಷ್ ಎಲ್ಲ ಹೆಂಗಿದೆ ಅದು? ರಾಶಿ ಇಲ್ಲ ಸರ್, ಸಮಾಧಾನ. ಆ ಕಡದಲ್ಲಿ ಒಂಚೂರು ರಾಶಿ ಆಗುತ್ತೆ ಅಷ್ಟೇ, ಅದ್ ಬಿಟ್ರೆ ಭಾರಿ ಸಾಧು ಸರ್. ಸರ್ ಅಂದ್ರೆ ನೀವು ಫಸ್ಟ್ನೇ ಆ ಕಡೆ ತೇಗೂರಲ್ಲಿ ಹಿಂಗೆ ಸೆಕೆಂಡ್ ಪ್ಲೇಸ್ ಗೆದ್ರಿ, ಅವತ್ತು ನಿಮಗೆ ಏನ್ ಅನ್ನಿಸ್ತು? ನಿಮಗೆ ಸಡನ್ ಆಗಿ ನೀವು ಅನ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ, ನಿಮ್ಗೆ ಸೆಕೆಂಡ್ ಪ್ಲೇಸ್ ಆಗುತ್ತೆ ಅಂತ ಗೊತ್ತಿತ್ತಾ ಆ ಕಡೆ? ನಿಜವಾಗ್ಲೂ ಗೊತ್ತಿಲ್ಲ ಸರ್, 100ಕ್ಕೆ 200% ಗೊತ್ತಿರ್ಲಿಲ್ಲ. ಆದ್ರೆ ಆ ವ್ಯಕ್ತಿನ ಜೊತೆ ಹಾಕ್ಬೇಕು ಅನ್ನೋ ಆಸೆ ನನಗೆ ಭಾರಿ ಇತ್ತು ಸರ್. ಅವತ್ತೇ ಇತ್ತು ಸರ್. ಅವತ್ತಿಂದ ಇವತ್ತಿನವರೆಗೂ ಅದ್ರ ಮೇಲೆ ಹಾಕ್ಬೇಕು ಅಂತ ಆಸೆ ಇದೆ. ಪಾಪ ಅವರು ಕೊಡ್ತಾ ಇರೋ ಒಂದು ಕಣಕ್ಕೆ ಹಾಕ್ತಿವಿ ಸರ್. ಮತ್ತೆ ನಾವು ಬೇರೆ ರೈಸ್ಗೂ ಹಾಕಕ್ ಹೋಗಲ್ಲ, ಕಮ್ಮಿ ಸರ್, ಹಾಕಲ್ಲ. ತೇಗೂರು ರೇಸಿಗಂತ ಫಿಕ್ಸ್. ತೇಗೂರು ರೇಸಿ ಕೇಳ್ತೀವಿ ಸರ್, ಅವ್ರು ಕೊಟ್ರೆ ಮುಂದಕ್ಕೂ ಹಾಕ್ತಿರ್ತೀವಿ. ಇದಿರೋ ತನಕ ಅವ್ರು ಕೊಟ್ರೆ ಹಾಕ್ತಾನೆ ಇರ್ತೀವಿ ಸರ್. ಜೋಡಿ ಹೆಂಗಿದೆ ಸರ್? ಅದು ಪ್ಲೇಸ್ ಮಾಡುತ್ತಾ ಬಿಡುತ್ತಾ ಗೊತ್ತಿಲ್ಲ, ಜನಗಳ ಮನ್ಸಲ್ಲಿ ಗೆದ್ಬಿಟ್ಟಿದೆ ಬಾಬು. ಇದು ಜೋಡಿ ಪೇರ್ ಆಗಿದೆ ಸರ್, ಪೇರ್ ಆಗಿದೆ ಸರ್. ಗರುಡ ತಲೆವ ಸರ್ ಗಗನ್ ಸಿಪಾಯಿ ಅಂತ ಪೇರ್ ಆಗಿದ್ದು, ಅದು ಬಿಟ್ರೆ ಇವೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೌದು ಸರ್. ಹೌದು ಸರ್, ತುಂಬಾ ಖುಷಿ ಆಗುತ್ತೆ ಸರ್. ನಿಮ್ಮ ಎತ್ತು ಅಷ್ಟೇ ತುಂಬಾ ಸಾಧು ಎತ್ತು, ಚೆನ್ನಾಗಿದೆ. ಈ ಗರುಡ ಎತ್ತು ಗರುಡ ತರ ರಾಬ್ರಿ ಮಾಡಲ್ಲ, ಆದ್ರೆ ಗರುಡ ತರ ಅದು ಯಾವ ಸ್ಪೀಡಲ್ಲಿ ಆರುತ್ತೋ ಆ ಸ್ಪೀಡಲ್ಲಿ ಓಡುತ್ತೆ ಸ್ನೇಹಿತರೆ. ಇಷ್ಟು ಅಂತ ಮಾತ್ರ ಹೇಳ್ಬೋದು. ತಲೆಯ ಎತ್ತಿಗೆ ಒಂದು ಸರಿಸಾಟಿಯಾಗಿ ನಿಂತಿರುವ ಎತ್ತು ಸ್ನೇಹಿತರೆ. ನೋಡಿ, ಈ 2 ಎತ್ತುಗಳು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸರಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.